ಧರ್ಮಸ್ಥಳದ ಬಗ್ಗೆ ಮಾತಾಡೋಣ. ಧರ್ಮಸ್ಥಳದ ಮಂಜುನಾಥ ಭಾವಿ ಸಮೀರ ವಾದಿರಾಜ ತೀರ್ಥರಿಂದ ಪ್ರತಿಷ್ಠಾಪನೆ ಆಗಿದ್ದಾನೆ ಅಂತ ಹೇಳಿದೆ. ಇನ್ಯಾವನೋ ಮಧ್ಯದಲ್ಲಿ ಯಾವನೋ ಸಮೀರ ನುಗ್ಗುದ. ಈ ಸಮೀರ ಅನ್ನೋ ಹುಳ ಇಷ್ಟೆಲ್ಲ ಬಿತ್ತರಿಸಬೇಕಾದ್ರೆ ಇವನ ಹಿಂದೆ ಎಷ್ಟು ಜನ ಇರ್ಬೋದು? ಅವರೆಲ್ಲರೂ ಅನ್ಯ ಧರ್ಮೀಯರಿಲ್ಲ, ಎಲ್ಲ ನಮ್ಮವರೇ ಇದ್ದಾರೆ. ಇರಲಿ, ಸುರಾಣಕರಂತೆ ಅಯೋಧ್ಯೆಯಲ್ಲಿ ಸುರಾಣಕರಂತ ಒಂದು ಗುಂಪಿತ್ತು. ಅವರೆಲ್ಲ ರಾಮನ ಮೇಲೆ ಅಪಪ್ರಚಾರ ಮಾಡಿದ್ರು. ಹಾಗಂತ ವೀರೇಂದ್ರ ಹೆಗಡೆಯವ್ರನ್ನ ರಾಮ ಅಂತ ನಾನು ಹೇಳೋಕ್ಕೊಪ್ಪಲ್ಲ. ವೀರೇಂದ್ರ ಹೆಗಡೆಯವರ ಮನೆಯಲ್ಲಿ ಮಂಜುನಾಥನ ಫೋಟೋ ಇಲ್ಲ, ಅಣ್ಣಪ್ಪನ ಫೋಟೋ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಾನು ಹೋಗಿ ನೋಡಿಲ್ಲ, ಕರೆದ್ರೆ ಹೋಗಿ ನೋಡ್ಕೊಂಬಂದು, ಇಲ್ಲದೆ ಇದ್ದರೆ ವೀರೇಂದ್ರ ಹೆಗಡೆಯವ್ರನ್ನು ನಾನು ಬಿಡಲ್ಲ. ವೀರೇಂದ್ರ ಹೆಗಡೆಯವರು ಒಂದು ಮಾಡಿದ ತಪ್ಪು ಏನಂದರೆ, ಇಂಥದ್ದು ಏನೋ ಅವ್ಯವಸ್ಥೆ ಸುದ್ದಿಗಳು ಬರ್ತಾ ಇದೆಯಲ್ಲ, ಹೆಣ್ಮಕ್ಳನ್ನ ಹಾಳು ಮಾಡಿದ್ರು, ಅದು ಯಾಕೆ ಅವ್ರ ಕುಟುಂಬದವ್ರಿಗೆ ಹೇಳ್ತಾ ಇದ್ದಾರೆ ಜನ? ಹೌದು. ಯಾಕೆ ಮಂತ್ರಾಲಯದವ್ರಿಗೆ ಹೇಳಲ್ಲ? ಯಾಕೆ ನಮ್ಮ ಹತ್ರ ಬಂದವ್ರಿಗೆ ಹೇಳಲ್ಲ? ನಿಮ್ಮ ಕುಟುಂಬದವರಿಗೆ ಹೇಳ್ತಾ ಇದ್ರೆ ನಿಮಗೆ ಹೆಣ್ಣಿನ ಮೇಲೆ ಮೋಹ ಇಲ್ಲದೆ ಇರ್ಬೋದು, ಹೆಣ್ಣಿನ ಮೋಹ ಯಾರೋ ಇರೋರು ನಿಮ್ಮಲ್ಲಿ ಇರಬಹುದು ಅಂತ ಕಾಣುತ್ತೆ. ದಯವಿಟ್ಟು ನೋಡೋಕ್ಕೆ ಪ್ರಯತ್ನ ಮಾಡಿ.